ಫ್ರೆಂಡ್ಸ್ ನೋಡಿ ಈ ಎಂಬ್ರಾಯ್ಡರಿ ಡಿಸೈನ್ಗೆ ಯಾವ ಥರ ಹ್ಯಾಂಗಿಂಗ್ನ ಬ್ಯೂಟಿಫುಲ್ಲಾಗಿ ಹ್ಯಾಂಗಿಂಗ್ ಇದೇ ಮ್ಯಾಚಿಂಗ್ ಇರೋದನ್ನ ಯಾವ ಥರ ಮಾಡೋಣ ಅದನ್ನ ನೋಡ್ಕೊಳ್ಳೋಣ. ನೋಡಿ ಇದು ಯಾವ ರೀತಿ ಮಾಡಿದ್ವಿ ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಮೊದಲಿಗೆ ಇಷ್ಟು ಮಾತ್ರ ಮಟೀರಿಯಲ್ ತೊಗೊಂಡಿದ್ದೀವಿ. ನೋಡಿ ಇದು ಕಮಲ್ ಕ್ಯಾಪ್ ಅಂತ ಹೇಳ್ತಾರೆ ಇದು, ಮತ್ತು ನಾವು ಕುಚ್ ಫಿನಿಶಿಂಗ್ ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್ ಅದು, ಮತ್ತು ಒಂದು ದೊಡ್ಡ ಮಣಿ ಒಂದು ಚಿಕ್ಕ ಮಣಿ ಇಷ್ಟೇ ಫ್ರೆಂಡ್ಸ್. ಮತ್ತು ಬೇಕಾದರೆ ಒಂದು ನಿಮಗೆ ಕಲರ್ ಥ್ರೆಡ್ಡು ಫ್ರೆಂಡ್ಸ್, ಮೀನ್ಸ್ ಅದು ಯಾವ ಕಲರ್ ಇದೆ ಮ್ಯಾಚಿಂಗು ಆ ಕಲರ್ ಥ್ರೆಡ್ ಬಂದರೆ ಸಾಕು. ನೋಡಿ ಇದನ್ನ ನಾವು ಇವಾಗ ಯಾವ ರೀತಿ ಮಾಡೋಣ ಅಂತಂದರೆ, ಮೊದಲಿಗೆ ಒಂದಿಷ್ಟು ಬಟ್ಟೆ ತೊಗೊಂಡಿದ್ದೀನಿ, ವೇಸ್ಟ್ ಬಟ್ಟೆ. ನೀವು ಡೋರಿನ ರೆಡಿ ಮಾಡಿ ಇಟ್ಕೊಳ್ಳಿ, ಈಗ ಓನ್ಲಿ ಹ್ಯಾಂಗಿಂಗ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಒಂದಿಷ್ಟು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತೊಗೊಳ್ಳಿ. ಮತ್ತು ಈ ಚಿಂದಿ ಬಟ್ಟೆ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ, ಈ ರೌಂಡ್ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತೊಗೊಳ್ಳಿ. ಕಮ್ಮಿ ಬೇಕಾದರೆ ಕಮ್ಮಿ, ಮೀಡಿಯಮ್ ಸೈಜ್ ನಿಮ್ಮ ಮೇಲೆ ಡಿಪೆಂಡು. ನೋಡಿ ಇದನ್ನೆಲ್ಲ ಉಂಡೆ ಮಾಡಿ ನಾನು ಇದರಲ್ಲೇ ಈ ಥರ ಹಾಕ್ತಾಯಿದ್ದೀನಿ. ನಾವು ಪೋಟ್ಲಿ ಬಟನ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ನೋಡಿ ಹೀಗೆ. ನಿಮ್ಗೆ ದಪ್ಪ ಬೇಕಾ ಸಣ್ಣ ಬೇಕಾ ನಿಮ್ಮ ಮೇಲೆ ಡಿಪೆಂಡ್. ನೋಡಿ ಇವಾಗ ಇದು ಸಣ್ಣ ಆಯಿತು, ಇದೊಂಚೂರು ದಪ್ಪ ಆಯಿತು, ಅದಕ್ಕೆ ನಾನು ಇನ್ನೊಂಚೂರು ಎಕ್ಸ್ಟ್ರಾ ಕ್ಲಾತ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂಚೂರು ಎಕ್ಸ್ಟ್ರಾ ಕ್ಲಾತ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ರೌಂಡ್ ಎಲ್ಲನೂ ಉಂಡೆ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಉಂಡೆ ಮಾಡಿ ಮತ್ತೆ ನೋಡಿ ಈ ಥರ ಎಲ್ಲ ಉಂಡೆ ಮಾಡ್ತಾಯಿದ್ದೀನಿ. ಉಂಡೆ ಮಾಡಿ ಇವಾಗ ಈ ಸೈಜು ನಂಗೆ ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಇದನ್ನ ಮಾಡಿಬಿಟ್ಟು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಈ ನಮ್ಮ ರೆಡ್ ಕಲರ್ ಥ್ರೆಡ್ ಏನಿದೆ ಅಲ್ವಾ ಇದರಲ್ಲಿ ಚೆನ್ನಾಗಿ ಈ ಥರ ನಾವು ಪೋಟ್ಲಿ ಬಟನ್ ಯಾವ ಥರ ಕಟ್ತೀವಿ ಅಲ್ವಾ ಅದೇ ಥರ ಸೇಮ್ ಈ ಥರ ನೀಟಾಗೆ ಆ ರೌಂಡ್ ಶೇಪ್ ಬರೋ ಗಂಟ ನೀಟಾಗೆ ಕಟ್ಕೊಳ್ಳಿ. ನೋಡಿ ಹೀಗೆ ರೀತಿ ಕಟ್ಕೊಂಡು ಒಂದು ಸ್ವಲ್ಪ ಮೇಲ್ಗಂಟನೂ ಹೋಗಿ, ಒಂದು 1/4 ಇಂಚಷ್ಟು ಮೇಲ್ಗಡೆ ಹೋಗಿ ಫ್ರೆಂಡ್ಸ್. ಹೋಗಿಬಿಟ್ಟು ನಾವು ಹೂವು ಕಟ್ತೀವಲ್ಲ ಅದೇ ರೀತಿ ನೀವು ಈ ಥರ ಗಂಟನ್ನು ಹಾಕಿ. ನೋಡಿ ಹೀಗೆ ನಾವು ಕುಚ್ ಥ್ರೆಡ್ ಕಟ್ತೀವಲ್ಲ ಫ್ರೆಂಡ್ಸ್, ಕುಚ್ ಫಿನಿಶಿಂಗ್ ಥ್ರೆಡ್ ಕಟ್ತೀವಲ್ಲ ನೋಡಿ ಈಗ ಮಾಡಿ ಹೂ ಕಟ್ತೀವಲ್ವ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿ ಗಂಟು ಹಾಕಿ. ಈಗ ನಾವು ಇದೇ ಥರ ರೆಡಿಮೇಡ್ ತೊಗೋಬೇಕಾದ್ರೆ ಇಲ್ಲಿಲ್ಲ ಅಂದ್ರೆ ನಮ್ಗೆ 50 ರೂಪಾಯಿ ತೊಗೊಳ್ತಾರೆ ಇಲ್ಲಿ. ಬಟ್ ನಾವು ಇದೇನೇ ಅದ್ರ ಮ್ಯಾಚಿಂಗೇನೆ ಸೀರೆ ಬಟ್ಟೆ ಬ್ಲೌಸ್ ಬಟ್ಟೆ ಮಿಕ್ಕಿರೋದನ್ನ ಅದನ್ನೇ ಯೂಸ್ ಮಾಡಿಕೊಂಡು ಇದೇ ಥರ ಹ್ಯಾಂಗಿಂಗ್ಸ್ ಮಾಡೋಣ. ನೋಡಿ ಹೀಗೆ ಇವಾಗ ಇದೇನಾಯಿತು, ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ನಾವೆಲ್ಲನೂ ಏನು ಮಾಡೋಣ ಫ್ರೆಂಡ್ಸ್, ಕಟ್ ಮಾಡೋಣ. ನೋಡಿ ಹೀಗೆ ಒಂದು 1/4 ಇಂಚಿಂದ ಅರ್ಧ ಇಂಚ್ ಮೇಲ್ಗಡೆ ಬಿಟ್ಟು ನೋಡಿ ಕಟ್ ಮಾಡೋಣ. ಕಟ್ ಮಾಡಾದಮೇಲೆ ಈ ರೌಂಡಿಂಗ್ ಏನಿದೆ ಅಲ್ವಾ ಇದು ಬಿಚ್ಚಬಾರ್ದು ತಂದುಬಿಟ್ಟು ಸೂಜಿಯಲ್ಲಿ ಥ್ರೆಡ್ ಪೋಣಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 6 ಪದರು ಸೂಜಿಯಲ್ಲಿ ದಾರ ಪೋಣಿಸಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ, ಇದಕ್ಕೆ ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂದರೆ ಅಕಸ್ಮಾತ್ ಇದು ಬಿಚ್ಕೊಂಡ್ಬಿಟ್ರೆ ಅದಕ್ಕಾಗೆ ನೋಡಿ ಈ ಥರ ರಿಂಗ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಇಲ್ಲಿ ಗಂಟು ಹಾಕೋಣ. ಇದು ಬಿಚ್ಚಬಾರ್ದು ಅಂತ. ನೋಡಿ ಹೀಗೆ 1-2 ಸತಿ 3 ಸತಿ ಚೆನ್ನಾಗಿ ಗಂಟು ಹಾಕ್ಕೊಳ್ಳಿ. ನೋಡಿ ಗಂಟಾದಮೇಲೆ ಈ ಥ್ರೆಡ್ ಹೀಗೆ ಇರಲಿ. ನೋಡಿ ಈ ಕ್ಯಾಪ್ ಇದೆ ಅಲ್ವಾ ಫ್ರೆಂಡ್ಸ್, ಈ ಕ್ಯಾಪನ್ನೇ ಇದರಲ್ಲೇ ಪೋಣಿಸೋಣ. ನೋಡಿ ಹೀಗೆ ನೋಡಿ ಇವಾಗ ಏನಾಯಿತು, ಇದು ಲಾಕ್ ಆಯಿತು. ಇವಾಗ ಇದಕ್ಕೆ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಬಂದುಬಿಟ್ಟು ಈ ಬೀಟ್ ಹಾಕ್ತಾಯಿದ್ದೀನಿ. ನೋಡಿ ಇದು ಹಾಕಿದೆ, ಆಮೇಲೆ ಒಂದು ದಪ್ಪ ಬೀಟು. ನೋಡಿ ಈಗ ಇದು ಆದಮೇಲೆ ಫ್ರೆಂಡ್ಸ್ ನೋಡಿ ಈ ಒಂದು ಮಣಿ ಬಿಟ್ಟು ಇದ್ರ ಒಳಗಡೆಯಿಂದ ಹೋಗೋಣ. ನೋಡಿ ವಾಪಸ್ ಹೋಗೋಣ, ಫುಲ್ಲು ಡೌನ್ ಹೋಗೋಣ, ಸೆಂಟರ್. ನೋಡಿ ಹೀಗೆ ಕರೆಕ್ಟಾಗೆ ಸೆಂಟರ್ ಹೋಗೋಣ. ಹೀಗೆ ನೋಡಿ ಫ್ರೆಂಡ್ಸ್ ಸೆಂಟರ್ ಬಂದಿದ್ದೀನಿ. ಒಂಚೂರು ಕ್ರಾಸ್ ಆದರೂ ಒಂದು ಸ್ವಲ್ಪ ನೀವು ಹೀಗೆ ಸೆಂಟರ್ ಮಾಡ್ಕೊಳ್ಳಿ. ನೋಡಿ ಈ ಸೆಂಟರ್ ಆಯಿತು. ಇವಾಗ ಈ ಒಂದು ಚಿಕ್ಕ ಮಣಿ ಇದೆ ಅಲ್ವಾ, ಈ ಚಿಕ್ಕ ಮಣಿ ಇದರಲ್ಲಿ ತೋರಿಸೋಣ. ನೋಡಿ ಇವಾಗ ಇದನ್ನ ಹೀಗೆ ಸೆಂಟರ್ ಇಟ್ಕೊಂಡು ಇದಕ್ಕೆ ಒಂಚೂರು ಗಂಟು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಸೇಮ್ ಆಯ್ತಲ್ವ ಇದೇ ಥರ. ನೋಡಿ ಇವಾಗ ಏನು ಮಾಡೋಣ, ಮತ್ತೆ ಇದೇನೆ ವಾಪಸ್ ನಾವು ಮೇಲ್ಗಡೆ ಹೋಗೋಣ. ಹೆಂಗೆ ಬಂದಿದ್ದೀವಿ ಹಂಗೆ ವಾಪಸ್ಸು ಮೇಲ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್ ಹೀಗೆ ಉಲ್ಟಾ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದಾದಮೇಲೆ ನೋಡಿ ಈ ಸೈಡ್ ನಮ್ಮ ಡೋರಿ ಓಪನ್ ಇದೆ. ನೋಡಿ ನಾನು ಇಲ್ಲಿ ಕಟ್ಟಬೇಕಲ್ವ, ಇದನ್ನೇನು ಮಾಡೋಣ, ಫೋಲ್ಡ್ ಮಾಡ್ಕೊಂಬಿಟ್ಟು ಇದು ಆ್ಯಕ್ಚುಲಿ ಇಲ್ಲಿ ಸ್ಟಿಚ್ ಹಾಕ್ಕೊಂಬಿಡಿ, ಲಾಕ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಹ್ಯಾಂಗಿಂಗ್ಸ್ ಹಾಕೋಕ್ಕೋಸ್ಕರ ನಾವು ಲಾಕ್ ಮಾಡ್ಕೋತೀವಲ್ವ ಆ ಥರ ಚಿಕ್ಕದಾಗಿ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡೋಣ. ನೋಡಿ ಇವಾಗ ಈ ಸೂಜಿಯಲ್ಲಿ ದಾರ ಹಾಗೆ ಇದೆ ಅಲ್ವಾ, ಇದನ್ನ ನೋಡಿಕೊಂಡು ನೋಡಿ ಇಲ್ಲೇನು ಮಾಡೋಣ, ಸ್ಟಿಚ್ ಮಾಡ್ಕೊಂಬಿಡೋಣ. ಸ್ವಲ್ಪ ಲೂಸ್ ಬಿಟ್ಟು, ತುಂಬ ಟೈಟ್ ಬೇಡ, ಯಾಕಂದರೆ ಅದು ನೀಟಾಗೆ ಈ ಥರ ರನ್ ಆಗಬೇಕು. ನೋಡಿ ಮೂವ್ ಆಗಬೇಕು ಈ ಥರ ಒಂದು ಸ್ವಲ್ಪ 4-5 ಗಂಟೆ ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿ ಇಷ್ಟು ಹಾಕಿದ್ರೂ ಸಾಕು. ಮತ್ತು ಇಲ್ಲಿ ಕಟ್ ಮಾಡೋಣ, ಒಂದು ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡಿದ್ದೀನಿ. ಇವಾಗ ಇದನ್ನ ಮೇಲ್ಗಡೆ ತೊಗೊಂಡು ನೋಡಿ ಈ ಫಿನಿಶಿಂಗ್ ಥ್ರೆಡ್ ಇದೆ ಅಲ್ವಾ, ಇದನ್ನ ನಾವೇನು ಮಾಡೋಣ, ಇದಕ್ಕೆ ನೂಲಿಯೋಣ. ನೋಡಿ ಹೀಗೆ ಚೆನ್ನಾಗಿ ಅದು ಎಲ್ಲ ಕಚ್ಚೆ ಎಲ್ಲ ಒಳಗಡೆ ಹೋಗಬೇಕು, ಆ ರೀತಿ ಚೆನ್ನಾಗಿ ಇದಕ್ಕೆ
ನೂಲಿಯನ್ನು ಫ್ರೆಂಡ್ಸ್. ನೋಡಿ ಇಲ್ಲಿ ನೀಟಾಗಿ ಆ ಗೋಲ್ಡ್ ಕಲರ್ ಹಂಗೆ ಎದ್ದು ಕಾಣಬೇಕು, ಅಲ್ಲಿ ಗಂಟನೂ ನೀವು ಈ ಥರ ಟರ್ನ್ ಮಾಡ್ಕೊಂಡು ಮತ್ತೆ ನಾವು ಹೂವು ಹಾಕ್ತೀವಲ್ವ ಅದೇ ಥರ ನೋಡಿ ಹೀಗೆ ಗಂಟು ಹಾಕ್ಕೊಳ್ಳಿ. ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಮೇಡ್ ಕೂಡ ಇರೋಲ್ಲ, ಎಷ್ಟು ಚೆನ್ನಾಗಿ, ಆಮೇಲೆ ಪರ್ಫೆಕ್ಟ್ ಮ್ಯಾಚಿಂಗು, ಆಮೇಲೆ ತುಂಬ ಚೆನ್ನಾಗಿ ಲೈಟ್ ವೇಟು. ನಾವೆಲ್ಲ ರೆಡಿಮೇಡ್ ಎಲ್ಲ ತೊಗೊಳ್ತೀವಲ್ವ ಅದರೆಲ್ಲ ಕೂದಲೆಲ್ಲ ಸಿಗಾಕೊಳುತ್ತೆ ಫ್ರೆಂಡ್ಸ್. ಆಮೇಲೆ ವೇಟ್ ಇರುತ್ತೆ, ಟೈ ಹಂಗೆ ಬಿಚ್ಚೋಗ್ಬಿಡುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವೇ ಕೈಯಿಂದ ಮಾಡಿರ್ತೀವಲ್ವ ಫ್ರೆಂಡ್ಸ್. ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡೋಣ, ಮತ್ತು ಇಲ್ಲೊಂಚೂರು ಎಕ್ಸ್ಟ್ರಾ ಕ್ಲಾತ್ ಇದೆ ಅದು ಕೂಡ ಫುಲ್ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನೋಡಿ ಪಕ್ಕಾ ಮ್ಯಾಚಿಂಗು ನೋಡಿ. ಆಮೇಲೆ ಬ್ರಿಡಲ್ ಡಿಸೈನ್ ನೋಡಿ ಮ್ಯಾಚ್ ಆಗುತ್ತಲ್ವ, ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.